ಯಾವ ಕಾರಣಕ್ಕೂ ಯೋಜನೆ ನಡಲಿಕ್ಕೆ ಸಾಧ್ಯ ಇಲ್ಲ. ನಾನು ತಲೆ ಬೋಳ್ಸ್ಕೊಬಿಡ್ತೀನಿ ಅಂತ ಹೇಳಿ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳಾಯ್ತು. ನಾನು ಯಾರು ಬೋಳ್ಸ್ಕೊಳ್ಳೋದು ಬೇಡ. ಆ ತಾಯಿ ಗಂಗೆ ಈ ಗೌರಿ ಹಬ್ಬದ ದಿನ ಹರಿದಿದ್ದಾಳೆ. ಇದು ನಾವು ಒಳ್ಳೆ ಮಾತಾಡೋಣ. ಬಸವಣ್ಣವ್ರು ಹೇಳಿದ್ದಾರೆ, ನುಡಿದಂತೆ ಮುತ್ತಿನ ಆರದಂತೆ ಇರಬೇಕು ಅಂತ ಒಳ್ಳೆ ಮಾತುಗಳನ್ನ ಆಡದ. ನಾನು ಯಾವ ಟೀಕೆಗೂ ಉತ್ತರ ಕೊಡ್ಲಿಕ್ಕೆ ನಾನು ತಯಾರಿಲ್ಲ. ನನ್ನ ಉತ್ತರ ಎಲ್ಲ ವಿಧಾನಸೌಧದಲ್ಲಿ. ನಿಮ್ದು ಏನೇನು ಪ್ರಶ್ನೆ ಇದೆ, ನನ್ನ ವಿರೋಧ ಪಕ್ಷದ ಸ್ನೇಹಿತಗಳು ಅಲ್ಲಿಗೆ ಬನ್ನಿ, ಎಲ್ಲ ಉತ್ತರಗಳನ್ನ ಕೊಡ್ತೇನೆ. ಅದಕ್ಕೆ ಇವತ್ತು ಎಲ್ಲ ನಿಮ್ಮ ಕಣ್ಣುಗಳು ಸಾಕ್ಷಿ, ನಿಮ್ಮ ಕ್ಯಾಮ್ರಾಗಳು ಸಾಕ್ಷಿ. ಆದ್ರಿಂದ ಟೀಕೆಗಳು ಬೇಕಾದಷ್ಟು ಬರ್ತಾ ಇದೆ. ಈಗ ಅನೇಕ ಸಂದರ್ಭದಲ್ಲಿ ನೀರು ಇವತ್ತು ನೋಡ್ತಾ ಇದ್ರಿ, ಕುದಿಯೋರು ಕುದೀತಾ ಇದ್ದಾರೆ, ಉರಿಯೋರು ಉರ್ಕೊಳ್ತಾ ಇದ್ದಾರೆ. ನಮ್ಮ ಪಾಡಿಗೆ ನಾವು ಕೆಲಸನ ನಾವು ಮಾಡ್ತಾ ಇದ್ದೇವೆ. ಸೊ ಆದ್ರಿಂದ ನಾವು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ವಜ್ರವನ್ನ ವಜ್ರದಿಂದನೇ ಕತ್ತರಿಸಬೇಕು. ಆ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಜನ ಬಡವರು ನಮ್ಮ ಮೇಲೆ ಏಕೆ ನಂಬ್ಕೊಂಡಿದ್ದಾರೆ, ಆ ಕೆಲಸವನ್ನು ಮಾಡಿದ್ದೇವೆ. ನಿನ್ನೆ ರಾತ್ರಿ ಹಿಂದೆ ಇಲ್ಲಿಗೆ DC ಆಗಿದ್ದಂತ, ಈಗ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೋಹನ್ ರಾಜ್ ಅವರು ಒಂದು ಮಾತು ಹೇಳ್ತಾ ಇದ್ರು. ಅಲ್ಲಿ DC ಆಗಿದ್ರು ಪ್ರಾರಂಭ ಮಾಡಿದಾಗ. ಒಬ್ಬ ಮಾಧ್ಯಮ ಮಿತ್ರ ಹೋಗಿ ಅವ್ರಿಗೊಂದು ಪ್ರಶ್ನೆ ಕೇಳಿದಂತೆ, ಏನಂದ್ರೆ, ಏನು ಸ್ವಾಮಿ ಇದು ಎತ್ತಿನ ಹೊಳೆ, ಅಂದ್ರೆ ಎತ್ತಿಗೆ ಸಾಕಾಗುವಂತ ನೀರು ಇಲ್ಲಿದೆ, ಇದನ್ನ ತೆಗೆದುಕೊಂಡೋಗಿ ನೀವು ಬೆಂಗಳೂರಿಗೆ, ಕೋಲಾರ್ಗೆ, ತುಮಕೂರ್ಗೆ ತೆಗೆದುಕೊಂಡು ಹೋಗ್ತೀರಿ ಅಂತ ಹೇಳಿದ್ರ ಇದು ಹೆಂಗೆ ಸಾಧ್ಯ ಅಂತೇಳಿ ನಮ್ಮ ಜಿಲ್ಲಾ ಅಧಿಕಾರಿಗಳ ಕೇಳಿದ್ರಂತೆ. ಅದಕ್ಕೆ ನಾನು ಮಾಧ್ಯಮ ಸ್ನೇಹಿತರಿಗೆ, ವಿರೋಧ ಪಕ್ಷಗಳಿಗೆ, ಯಾರು ಟೀಕೆ ಮಾಡ್ತಾ ಇರೋರ್ಗೆ ಹೇಳ್ತಾ ಇದ್ದೀನಿ, ಇದು ಎತ್ತಿಗೋಸ್ಕರ ನೀರಲ್ಲ. 57,75 ಲಕ್ಷದ ಜನರಿಗೆ ಕುಡಿಯುವ ನೀರನ್ನ ಇವತ್ತು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಸಾಧನೆ ಮಾಡಿದೆ ಅನ್ನೋದನ್ನ ಇವತ್ತು ನಿಮ್ಗೆ ನಾನು ಸಾಕ್ಷಿ ಇವತ್ತು ನಾನು ಹೇಳ್ತಾ ಇದ್ದೇನೆ. ಆದ್ರಿಂದ ನನಗೆ ಬಹಳ ಸಂತೋಷ. ನಮ್ಮ ಬದುಕಿನಲ್ಲಿ ಒಂದು ಸಾಧನೆ. ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ಹಂಗೆ ಸಾಕ್ಷಿ ಗುಡ್ಡೆಗಳನ್ನ ಬಿಡಬೇಕು ಅಂತೇಳಿ ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ MB ಪಾಟೀಲ್ ಅವರ ಭಾಗದಲ್ಲಿ ಅವತ್ತು ಭೂಮಿ ಪೂಜೆ ಮಾಡಿದ್ರು. ಅಬ್ದುಲ್ ಕಲಾಂ ರವರು 2006ರಲ್ಲಿ ಉದ್ಘಾಟನೆ ಮಾಡಿದ್ರು. 2014ರಲ್ಲಿ ಇದಕ್ಕೆ ಭೂಮಿ ಪೂಜೆ ಮಾಡಿ ಇವತ್ತು ಈ ನೀರನ್ನ ತೆಗೆದು ನಿಮ್ಗೆ ಪ್ರಾರಂಭ ಮಾಡ್ತಾ ಇದೀವಲ್ಲ, ಇದು ನಮ್ಮ ಬದುಕಿನ ಸಾಕ್ಷಿ ಗುಡ್ಡೆ, ಕಾಂಗ್ರೆಸ್ ಸರ್ಕಾರದ ಸಾಕ್ಷಿ ಗುಡ್ಡೆ ಅನ್ನೋದನ್ನ ನನಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಇನ್ನು ಅನೇಕ ಕಾರ್ಯಕ್ರಮಗಳು, ರೈತರ ಸಮಸ್ಯೆ ಇರ್ಬೋದು, ಫಾರೆಸ್ಟ್ ಇಲಾಖೆಯ ಸಮಸ್ಯೆ ಇರ್ಬೋದು, ಕಾಂಟ್ರಾಕ್ಟರ್ ಸಮಸ್ಯೆ ಇರ್ಬೋದು, ಅಧಿಕಾರಿಗಳ ಸಮಸ್ಯೆ ಇರ್ಬೋದು, ಇವೆಲ್ಲ ಕೂಡ ನಾವು ಬಗೆಹರಿಸಿ ಈ ನೀರನ್ನ ಮೇಲೆ ಎತ್ತಿ ನಮ್ಮ ಕುಡಿಯೋ ನೀರಿಗೆ ಇವತ್ತು 25 ರೂಪಾಯಿ ಒಂದು ಬಾಟಲ್ ನೀರು ಅಂತ ಪರಿಸ್ಥಿತಿ ಇವತ್ತು ಇದೆ. ಈ ಉತ್ತಮವಾದಂತ ನೀರಿಲ್ಲದೆ ನಾವು ಯಾರು ಬದುಕಕ್ ಆಗ್ತಿರ್ಲಿಲ್ಲ. ವೀಲಪ್ಪ ಮೊಯ್ಲಿಯವರು, ನಮ್ಮ ಮುನಿಯಪ್ಪನವ್ರು ಹೇಳ್ತಾ ಇದ್ರು, ನಮ್ಮ ಕಡೆ ಎಲ್ಲ ನೀರು ಇದಾಗಿ ಆರೋಗ್ಯಕರವಾಗಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ನಮ್ಮ ಜನರಿಗೆ, ಇನ್ನು 2000 ಅಡಿಯಿಂದ ನೀರು ತೆಗಿಬೇಕು ಅಂತೇಳಿ ಬಹಳ ನರಳಿನಿಂದ ಅವರು ನೋವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಅವರಿಬ್ರು ಕೂಡ ನಾವು ಮಾತಾಡಿಸ್ಬೇಕು ಅಂತಿದ್ದೋ, ಆದ್ರೆ ನೀವೆಲ್ಲ ಹಬ್ಬ ವಾಪಸ್ ಹೋಗ್ಬೇಕು, ಲೇಟ್ ಆಗ್ತದೆ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಬ್ರು ಮಾತ್ರ ಮಾತಾಡೋದು ಅಂತ ತೀರ್ಮಾನ ಮಾಡಿದ್ದೇವೆ. ಎಲ್ಲರೂ ಕ್ಷಮಿಸಬೇಕು. 23,000 ಕೋಟಿ ರೂಪಾಯಿ ಖರ್ಚಾಗ್ತದೆ. 257 ಕಿಲೋಮೀಟರ್ ಈ ನೀರನ್ನ ಹರಿಸಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈ ವರ್ಷದಲ್ಲೇ 164 ಕಿಲೋಮೀಟರ್ ನೀರನ್ನ ಪೂರ್ಣಗೊಳಿಸಲಿಕ್ಕೆ ಈ ಡಿಸೆಂಬರ್ ಒಳಗೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಆ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ಸಹಕಾರ ಇರಲಿ, ನಿಮ್ಮ ಆಶೀರ್ವಾದದಲ್ಲಿ ನನಗೆ ವಿಶ್ವಾಸ ಇದೆ. ಮತ್ತೆ 2028ಕ್ಕೆ ನಿಮ್ಮ ಆಶೀರ್ವಾದದಿಂದ ಇಂಥ ಯೋಜನೆಗಳನ್ನ ಮತ್ತೆ ನಾವು ಪ್ರಾರಂಭ ಮಾಡಿ ಪೂರ್ಣವನ್ನು ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಎಂದು ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ, ಇವತ್ತು ನನ್ನ ಅನೇಕ ಮಂತ್ರಿಗಳು, ಸ್ನೇಹಿತರು, ಶಾಸಕ ಮಿತ್ರರು ಎಲ್ಲ ಬಂದಿದ್ದಾರೆ. ವಿಶೇಷವಾಗಿ ಈ ಪ್ರಾಜೆಕ್ಟ್ ಅನ್ನ ತಯಾರು ಮಾಡಿದಂತ ಎಲ್ಲ ನಮ್ಮ DPR ತಯಾರು ಮಾಡಿದಂಥವ್ರು, ಇಂಜಿನಿಯರ್ಗಳು, ಹಗಲು ರಾತ್ರಿ ದುಡಿದಂತ ಕಾರ್ಮಿಕರು, ಶ್ರಮವನ್ನು ಪಟ್ಟು ಕೆಲವರು ಮೃತಪಟ್ಟಿದ್ದಾರೆ, ಕೆಲವರು ದೈವಾನರಾಗಿದ್ದಾರೆ, ಆಕಸ್ಮಿಕವಾಗಿ ಲಾಸ್ ಮಾಡ್ಕೊಂಡಿದ್ದಾರೆ, ಸಾವಿರಾರು ಜನ ಭೂಮಿಯನ್ನ ಕಳ್ಕೊಂಡಿದ್ದಾರೆ. ಆದ್ರೆ ನೀವು ಭೂಮಿ ಕಳ್ಕೊಂಡದ್ದು
ನಿಮ್ಮ ಬದುಕಿಗೋಸ್ಕರ ಅಲ್ಲ, ಈ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಈ ಭೂಮಿಯನ್ನ ತಾವೆಲ್ಲ ಕಳ್ಕೊಂಡು ಈ ದೇಶಕ್ಕೆ ತ್ಯಾಗವನ್ನು ಮಾಡಿದ್ದೀರಿ. ಭಗವಂತ ನಿಮ್ಗೆ ಇನ್ನ ಹೆಚ್ಚಿಗೆ ಅದರಿಂದ ಉಪಯೋಗ ಪಡುವಂತ ಶಕ್ತಿ ಕೊಡ್ಲಿ ಅಂತೇಳಿ ಆ ಭಗವಂತನಲ್ಲಿ ಆ ಒಂದು ದುರ್ಗೆಯ ಸ್ವರೂಪಿಯಾದಂತ ಈ ದೇವಿ ಗಂಗಾದೇವಿಯಲ್ಲಿ, ದುರ್ಗಾದೇವಿಯಲ್ಲಿ, ಇವತ್ತು ಗೌರಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾಳೆ ಗಣೇಶನ ಪೂಜೆ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡೋಂಥ ಗಣೇಶ ಎಲ್ಲ ಇಂಥ ನಾಳೆ ಬೆಳಗ್ಗೆ ಪೂಜೆಯನ್ನ ಮಾಡೋಂಥ ಭಾಗ್ಯ ನಿಮ್ಗೆ ಸಿಕ್ಕಿದೆ. ಇಂಥ ಪವಿತ್ರವಾದ ದಿನ ನಾವು ಆಯ್ಕೆ ಮಾಡಿದ್ದೇವೆ. ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು, ಬಹಳ ಚಿಕ್ಕ ಜಾಗ, ಅಲ್ಲಿ ಬೇರೆ ಎಲ್ಲರೂ ಟೌನಲ್ಲಿ ಮಾಡ್ಬಿಟ್ಟು ದೊಡ್ಡದಾಗಿ ನಾವು ಮಾಡ್ಬೋದಾಯ್ತು. ಆದ್ರೆ ನಾವು ಇಲ್ಲಿ ಈ ಜಾಗದಲ್ಲೇ ನಾವು ಗಂಗೆ ಪೂಜೆಯನ್ನ ಮಾಡಬೇಕು, ಗಂಗೆಗೂ ಗೌರಿಗೂ ಒಂದು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ಈ ಜಗದ ಈ ಒಂದು ಇತಿಹಾಸ ಪುಟಕ್ಕೆ ಸೇರ್ಲಿಕ್ಕೆ ಏನು ಒಂದು ಪ್ರಯತ್ನ ಇತ್ತು ಅದನ್ನ ಇವತ್ತು ನಮ್ಮ ಸರ್ಕಾರ ಸೇರಿಸಿದೆ.